ಕೊರೋನಾ ಮಹಾಮಾರಿಯ ನಂತರ ದೇಶಕ್ಕೆ ಒಕ್ಕರಿಸಿಕೊಳ್ಳುತ್ತಿರುವ ಮತ್ತೊಂದು ಡೆಡ್ಲಿ ವೈರಸ್, ಜಗತ್ತಿಗೆ ಮತ್ತೊಂದು ಮಾರಣಾಂತಿಕ ವೈರಸ್ ಎಂಟ್ರಿ ಆಗ್ತಿದೆ ಅನ್ನೋ ಮಾಹಿತಿ ಇದೆ. ಆಫ್ರಿಕಾದಲ್ಲಿ ಲಸಿಕೆಯೇ ಇಲ್ಲದ ಎಬೋಲಾ ಆರ್ಭಟ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಎಚ್ಚರಿಕೆಯ ಸಂದೇಶ ಬರ್ತಿದೆ. ಕೊರೋನಾ ಬೆನ್ನಲ್ಲೇ ಆತಂಕ ಸೃಷ್ಟಿ ಮಾಡಿರುವ ಎಬೋಲಾ ಭಾರತಕ್ಕೂ ತಟ್ಟಲಿದೆಯಾ ಹೊಸ ವೈರಲ್ ಅಥವಾ ವೈರಸ್ ಭೀತಿ? ಆಫ್ರಿಕಾ ದೇಶಗಳ ಪ್ರವಾಸದಿಂದ ಸದ್ಯಕ್ಕೆ ದೂರ ಇರಿ ಅಂತ ಹೇಳಿ ಹೇಳ್ತಾ ಇದೆ. ಏರ್ಪೋರ್ಟುಗಳಲ್ಲಿ ಕ್ವಾರಂಟೈನ್ಗೆ ತಜ್ಞರ ಸೂಚನೆಯನ್ನು ಕೊಡಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರೇ ಎಚ್ಚರ ಎಚ್ಚರ, ಬಿ ಕೇರ್ಫುಲ್. ಕಾಂಗೋ, ಉಗಾಂಡಾದಿಂದ ಬರುವವರ ಮೇಲೆ ತೀವ್ರ ನಿಗಾ ಇಡಬೇಕು. ಬೆಂಗಳೂರಲ್ಲೂ ಕೂಡ ಅನೇಕ ಸೌತ್ ಆಫ್ರಿಕಾ, ಆ ಭಾಗ ಉಗಾಂಡಕ್ಕೆಲ್ಲ ಹೋಗಿ ಬರೋರು. ಸೊ ಕ್ವಾರಂಟೈನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ. ಜೊತೆಗೆ ಕೋವಿಡ್ನಂತೆ ಗಾಳಿಯಲ್ಲಿ ಹರಡಲ್ಲ ಈ ವೈರಸ್ಸು, ಇದೊಂಥರ ಬೇರೆ ಥರ ಇದ್ರದ್ದು. ಬಾವಲಿಗಳಿಂದ ಮನುಷ್ಯನಿಗೆ ಹರಡುವ ಡೆಡ್ಲಿ ವೈರಸ್ಸು. ಸೋಂಕಿತರ ರಕ್ತ ಮುಟ್ಟಿದ್ರೆ ಸಾಕು, ಸಾವು ಗ್ಯಾರಂಟಿ. ನಿಮ್ಮನ್ನ ಹೆದರಿಸುವ ಪ್ರಯತ್ನ ನಮ್ಮದಲ್ಲ. ಜ್ವರ, ವಾಂತಿ ಶುರುವಾಗಿ ಲಿವರ್ ಫೇಲ್ ಮಾಡಲಿದೆ. ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ ಈ ವೈರಸ್ನ ಲಕ್ಷಣಗಳು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಅದರಲ್ಲೂ ಕೂಡ ಖ್ಯಾತ ವೈದ್ಯರಾಗಿರುವಂತಹ ಅಂಜನಪ್ಪ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ನಾವು ಯಾವುದಾದೊಂದು ಸುದ್ದಿ ಬ್ರೇಕ್ ಮಾಡಿದ್ರೆ ನಮ್ಮನ್ನ ಆತಂಕ ಪಡಿಸ್ತೀರಿ ಅನ್ನುವಂಥ ಒಂದು ಆರೋಪಗಳೆಲ್ಲ ಬರ್ತವೆ. ಸೊ ಈಗ ಬಂದಿರುವಂತಹ ಈ ಎಬೋಲಾ ಎನ್ನುವಂಥ ವೈರಸ್ ಬಗ್ಗೆ ನಮಗಿಂತ ನೀವು ಹೇಳಿದ್ರೇ ಚೆನ್ನಾಗಿರುತ್ತೆ ಸರ್. ಏನ್ ಸರ್ ಈ ವೈರಸ್ಸು? ಅಲ್ಲ, ಇದು ಆಫ್ರಿಕನ್ ವೈರಸ್ಸು. ನೀವ್ ಹೇಳ್ದಂಗೆ ಹೆದರಿಕೆ ಸೃಷ್ಟಿಸೋದು ಬೇಡ, ಎಚ್ಚರ. ಡೆಫಿನೆಟ್ಲಿ ಯಾವುದೇ ಒಂದು ಸಾಂಕ್ರಾಮಿಕ ಕಾಯಿಲೆಯಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಬಟ್ ಇಲ್ಲಿ ಏನಂದ್ರೆ ಕೋವಿಡ್ ತರ ಮನುಷ್ಯನಿಂದ ಮನುಷ್ಯನಿಗೆ ಹರಡುವಂತ ಅಪ್ಪರ್ ರೆಸ್ಪಿರೇಟರಿ ವೈರಸ್ ಅಲ್ಲ ಇದು. ಇದಕ್ಕೆ ವೆಕ್ಟಾರ್ ಇರಬೇಕು. ಅಂದ್ರೆ ಒಂದು ವೆಕ್ಟರ್ಸ್ ಅಂದ್ರೆ ನಾವು ಮಸ್ಕಿಟೋ ಇರ್ಬೋದು, ನೊಣ ಇರ್ಬೋದು, ಅಥವಾ ಇಲ್ಲಿ ಬ್ಯಾಟ್ ನೋಡಿ. ನಮ್ಮ ಕೇರಳದಲ್ಲೂ ಕೂಡ ಇದೇ ರೀತಿಯ ಬ್ಯಾಟ್ ನಿಂದ ಹರಡುವಂತ ಕಾಯಿಲೆ ನಾವು ಹಿಂದೆ ನೋಡಿದ್ದು. ಈ ಎಬೋಲಾ ಆಫ್ರಿಕಾದಲ್ಲಿ ತುಂಬಾ ಆತಂಕವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ಎಲ್ಲೋ ಆಫ್ರಿಕಾಗ್ ಹೋಗಿ ಬರೋರಿಂದ ಅವರ ಬ್ಲಡ್ ನಿಂದ ಇನ್ನೊಬ್ಬರಿಗೆ ಹೋಗ್ಬೋದೇ ಹೊರತು ಇದು ನಮ್ಮಲ್ಲಿ ಅಂತ ಆತಂಕ ಬೇಡ. ಒಟ್ಟು ಎಚ್ಚರಿಕೆ ಇರಲಿ, ಅದರೊಳಗೆ ಏನು ತಪ್ಪೇನಿಲ್ಲ. ಎಬೋಲಾ ವೈರಸ್ಗೆ ಏನಂದ್ರೆ ವ್ಯಾಕ್ಸಿನ್ ಇಲ್ಲ. ಸೊ ಹಂಗಾಗಿ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡೋದ್ರಿಂದ ನೀವು ಜನಸಾಮಾನ್ಯರಲ್ಲಿ ಎಚ್ಚರಿಕೆ ಮೂಡಿಸ್ತೀರಿ, ದಟ್ ಇಸ್ ಫೈನ್. ಬಟ್ ಹೆದರಿಕೆ ಅಂತೂ ಬೇಡಪ್ಪ. ನಾನಂತೂ ಒಬ್ಬ ವೈದ್ಯನಾಗಿ ಇಷ್ಟು ಹೇಳಬಲ್ಲೆ. ಸೊ ಬಿ ಕೇರ್ಫುಲ್, ಡೋಂಟ್ ಬಿ ಅಫ್ರೈಡ್ ಅಂತ. ಸರ್, ಜೊತೆಗೆ ಈ ಬಾವಲಿ ಅನ್ನೋ ಪಕ್ಷಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸರ್. ಹೌದು, ಬಾವುಲಿ. ಅದನ್ನೇ ನಾವು ವೆಕ್ಟರ್. ಬಾವುಲಿ ಕಚ್ಚೋದ್ರಿಂದ ಇವಾಗ ನನ್ನ ನೋಡಿ, ನಮ್ಮಲ್ಲಿ ಕ್ಯಾಸ್ನೋರ್ ಫಾರೆಸ್ಟ್ ಡಿಸೀಸ್ ಅಂತ ಸಾಗರದ ಹತ್ರ ಫಾರೆಸ್ಟ್ ನೊಳಗೆ ಮಂಕಿಗಳ ಚಿಗಟದಿಂದ ಬರೋದು. ಅದೇ ರೀತಿ ಇದು ಬಾವುಲಿ, ಫ್ರೂಟ್ ಬಾವುಲಿ ಇರ್ತಾವಲ್ಲ, ಅದರಿಂದ ಬರುವಂತ ಇದು. ಆ ಫ್ರೂಟ್ ಬಾವುಲಿಗಳು ನಮ್ಮಲ್ಲೆಲ್ಲ ಇಲ್ಲ. ಸೊ ದಯವಿಟ್ಟು ಅಂದ್ರೆ ಏನಂದ್ರೆ ಆ ಮನುಷ್ಯನ ರಕ್ತ ಸಪೋಸ್ ಒಂದ್ ಸಿರಿಂಜ್ ಅವ್ರಿಗೆ ಇಂಜೆಕ್ಷನ್ ಮಾಡಿ ಅದೇ ಸಿರಿಂಜ್ ಇನ್ನೊಬ್ರಿಗೆ ಯೂಸ್ ಮಾಡಿದ್ರೆ ಹಂಗ ಬರ್ಬೋದೇ ಹೊರತು ನಮ್ಮಲ್ಲಿ ಯಾವ ಬ್ಯಾಟ್ಸು ಇಲ್ಲ, ಯಾವ್ದು ಕಚ್ಚೋದು ಇಲ್ಲ. ಹಂಗಾಗಿ ಎಬೋಲಾ ವೈರಸ್ ಅಲ್ಲಿ WHO ಎಚ್ಚರಿಕೆ ಕೊಟ್ಟಿದೆ. ಬಟ್ ನಮ್ಮ ದೇಶದಲ್ಲಿ ಎದುರ್ಕೊಳ್ಳೋದು ಬೇಡ ಅನ್ನೋದು ಅಷ್ಟೇ ನಮ್ಮ ಸುದ್ದಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.